ಇದು ಭಗವದ್ಗೀತೆಯ ಮೊದಲ 6 ಅಧ್ಯಾಯಗಳನ್ನು ನಮ್ಮ ದೈನಂದಿನ ಸವಾಲುಗಳಿಗೆ ಅಳವಡಿಸಿಕೊಳ್ಳುವ ಕುರಿತ ಸಂಕ್ಷಿಪ್ತ ಮಾಹಿತಿ. ಭಗವದ್ಗೀತೆ ಅಂದ್ರೆ ಕೇವಲ ಯಾವುದೋ ಹಳೆ ಕುರುಕ್ಷೇತ್ರ ಯುದ್ಧರ ಕಥೆ ಅಂತ ಅನ್ಕೋಬೇಡಿ. ಆ ಯುದ್ಧಭೂಮಿಯನ್ನೇ ನಮ್ಮ ದೇಹ ಅಂತ ಅನ್ಕೊಂಡ್ರೆ ಅಲ್ಲಿ ನಡೆಯೋ ಕಾಳಗ, ದಿನನಿತ್ಯ ನಮ್ಮ ಮನಸ್ಸಿನಲ್ಲಿ ಬರುವ ಒಳ್ಳೆಯದು ಮತ್ತು ಕೆಟ್ಟದ್ದರ ನಡುವಿನ ಯುದ್ಧ ಅಷ್ಟೇ. ನಮ್ಮ ದಿನನಿತ್ಯದ ಗೊಂದಲಗಳಿಗೆ ಇದು ಎಷ್ಟು ನಿಖರವಾದ ಪರಿಹಾರ ಕೊಡುತ್ತೆ ಗೊತ್ತಾ? ಮೊದಲನೇದಾಗಿ, ಗೊಂದಲದಿಂದ ಸ್ಪಷ್ಟತೆಯ ಕಡೆಗೆ. ಮಹಾಭಾರತದ ದೊಡ್ಡ ಯೋಧ ಅರ್ಜುನನೇ ಯುದ್ಧಭೂಮಿಯಲ್ಲಿ ಗೊಂದಲಕ್ಕೆ ಬಿದ್ದಾಗ ನಾವೆಲ್ಲ ಯಾವ ಲೆಕ್ಕ ಅಲ್ವಾ? ಕಷ್ಟ ಬಂದಾಗ ಜವಾಬ್ದಾರಿಯಿಂದ ಓಡಿ ಹೋಗೋಣ ಅಂತ ನಮಗೂ ಅನ್ಸುತ್ತೆ. ಆದ್ರೆ ಆತ್ಮಕ್ಕೆ ಸಾವೇ ಇಲ್ಲ ಅನ್ನೋ ಸತ್ಯನ ಅರ್ಥ ಮಾಡ್ಕೊಂಡು ಭಯ ಪಡದೆ ನಮ್ಮ ಕೆಲಸ ಮಾಡ್ಬೇಕು. ಸಮಸ್ಯೆಗಳನ್ನು ನೋಡಿ ಹೆದರಿ ಓಡೋದಕ್ಕಿಂತ ಅದನ್ನ ದಿಟ್ಟವಾಗಿ ಎದುರಿಸೋದೇ ನಮ್ಮ ನಿಜವಾದ ಧರ್ಮ. ಎರಡನೇದಾಗಿ, ಪ್ರತಿಫಲಾಪೇಕ್ಷೆಯಿಲ್ಲದ ಕರ್ಮ. 3 ಮತ್ತು 4ನೇ ಅಧ್ಯಾಯಗಳು ನಮಗೆ ಕರ್ಮಯೋಗದ ಬಗ್ಗೆ ಹೇಳ್ಕೊಡ್ತವೆ. ಅಂದ್ರೆ ಬರೀ ಲಾಭಕ್ಕೋಸ್ಕರನೇ ಕೆಲಸ ಮಾಡೋದಕ್ಕೂ ಕೆಲಸವನ್ನೇ ಪೂಜೆ ಅಂತ ಮಾಡೋದಕ್ಕೂ ತುಂಬಾನೇ ವ್ಯತ್ಯಾಸ ಇದೆ. ಯಾವ ಲಾಭದ ನಿರೀಕ್ಷೆನೂ ಇಲ್ಲದೆ ಮಾಡೋ ಕೆಲಸನ ಪ್ರೀತಿಯಿಂದ ಮಾಡಿದ್ರೆ ನಮ್ಮ ತಪ್ಪುಗಳೆಲ್ಲ ತಾನಾಗೇ ದೂರ ಆಗುತ್ತವೆ. ಕೊನೆಯದಾಗಿ, ಮನಸ್ಸಿನ ನಿಯಂತ್ರಣ. 5 ಮತ್ತು 6ನೇ ಅಧ್ಯಾಯದಲ್ಲಿ ಹೇಳೋ ಹಾಗೆ ಸನ್ಯಾಸ ಅಂದ್ರೆ ಎಲ್ಲಾ ಬಿಟ್ಟು ಕಾಡಿಗೆ ಓಡಿ ಹೋಗೋದಲ್ಲ ಸ್ವಾಮಿ. ಬದಲಾಗಿ ಫಲದ ಮೇಲಿನ ಆಸೆ ಬಿಡೋದು. ಧ್ಯಾನ ಮಾಡ್ತಾ ಮನಸ್ಸನ್ನ ಹತೋಟಿಗೆ ತಂದವನೇ ಅಸಲಿ ಯೋಗಿ. ಕಷ್ಟಗಳಿಂದ ತಪ್ಪಿಸ್ಕೊಡೋದು ತುಂಬಾ ಸುಲಭ. ಆದ್ರೆ ಇದ್ದಲ್ಲಿಯೇ ನಮ್ಮ ಚಂಚಲ ಮನಸ್ಸನ್ನ ಕಂಟ್ರೋಲ್ ಮಾಡೋದೇ ನಿಜವಾದ ಸವಾಲು, ಹೌದಲ್ವಾ? ನೋಡಿ, ಸಂಸ್ಕೃತದಲ್ಲಿ ಜಯ ಅನ್ನೋ ಪದದ ಅಕ್ಷರಗಳನ್ನ ಲೆಕ್ಕ ಹಾಕಿದ್ರೆ 18 ಬರುತ್ತೆ. ಇದು ಕೇವಲ ಯುದ್ಧದ ಗೆಲುವಲ್ಲ. ಬದಲಾಗಿ ಯಾವುದೇ ಲಾಭದ ನಿರೀಕ್ಷೆ ಇಲ್ಲದೆ ನಮ್ಮ ಕರ್ತವ್ಯನ ನಾವು ಮಾಡೋದೇ ಜೀವನದ ಅತಿ ದೊಡ್ಡ ವಿಜಯ. ನಿಮ್ಮ ಮನಸ್ಸಿನ ಯುದ್ಧಭೂಮಿಯಲ್ಲಿ ಯಾವತ್ತೂ ಅಚಲವಾದ ಕರ್ತವ್ಯ ಪ್ರಜ್ಞೆಯನ್ನ ಆರಿಸಿಕೊಳ್ಳಿ. ಜಯ ಖಂಡಿತ ನಿಮ್ಮದಾಗುತ್ತೆ.